ಈ ಥಾಟ್ಸ್ನ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಡೆವಲಪ್ ಮಾಡ್ಕೋಬೇಕು. ಇದರಿಂದ ಆಚೆ ಬರೋಕ್ಕಾಗೋದು ನಮ್ಮಿಂದನೇ ಸಾಧ್ಯ. ಬೇರೆ ಯಾರೋ ಬಂದು ಹೇಳಿ ನಾವು ಅದರಿಂದ ಆಚೆ ಬರೋಕ್ಕಾಗಲ್ಲ. ಇದು ನಮ್ಮೊಳಗೆ ಆಗ್ಬೇಕಿದು. ಇದೇ ಮೇನ್ ಫಾರ್ಮುಲಾ ಲೈಫಲ್ಲಿ. ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂದ್ರೆ ಪ್ರಾಬ್ಲಮ್ಸ್ ಬಗ್ಗೆ ಫೋಕಸ್ ಮಾಡೋದನ್ನ ಫಸ್ಟ್ ಬಿಡಬೇಕು. ಪ್ರಾಬ್ಲಮ್ಸ್ ಸಾಯೋವರೆಗೂ ಇರುತ್ತೆ ಲೈಫಲ್ಲಿ. ಅಯ್ಯೋ ಹಂಗಾಗೋಯ್ತು ಹಿಂಗಾಗೋಯ್ತು, ನನಗೆ ಅವ್ರು ಹಂಗಂದು ಬಿಟ್ರು ಹಿಂಗಂದು ಬಿಟ್ರು, ಲೈಫಲ್ಲಿ ಹಿಂಗೆಲ್ಲ ನಡೀತಾ ಇದೆ ಅಂತ ಬರೀ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಪಾಸಿಟಿವ್ ಆಗಿ ಯಾವತ್ತೂ ಯೋಚನೆ ಮಾಡಲ್ಲ. ನಮಗೆ ಒಂದು 10 ವಿಷಯ ನಮಗೆ ಬೇಜಾರಾಗ್ತದೆ, ನಮಗೆ 10 ಕಷ್ಟಗಳಿದೆ ಅಂದ್ರೆ ನಮಗೆ ಖುಷಿಯಾಗಿರೋಕ್ಕೆ 1000 ವಿಷಯ ಇರುತ್ತೆ ನಮ್ಮ ಸುತ್ತಮುತ್ತ. ನಾವು ಅದ್ರ ಬಗ್ಗೆ ಫೋಕಸ್ಸೇ ಮಾಡಲ್ಲ. ಚೆನ್ನಾಗಿರ್ಬೇಕು ಅಂತ ಟ್ರೈ ಮಾಡಿದ್ರೆ 100% ನಾವು ಚೆನ್ನಾಗಿರ್ತೀವಿ. ಇದು ತುಂಬಾ ರೀಸೆಂಟ್ ಆಗಿ ಅನ್ಸಕ್ ಸ್ಟಾರ್ಟ್ ಆಗಿದೆ. ಬರೀ ಪ್ರಾಬ್ಲಮ್ ಬಗ್ಗೆನೇ ಫೋಕಸ್ ಮಾಡ್ತೀರಾ. ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಆಗೋಕೆ ಟೈಮ್ ತಗೊಳುತ್ತೆ. ಒಂದೊಂದು ಪ್ರಾಬ್ಲಮ್ ಜೀವನದಲ್ಲಿ ಯಾವತ್ತಿದ್ರೂ ಸಾಲ್ವ್ ಆಗೋದೇ ಇಲ್ಲ. ಅದನ್ನ ಬರೀ ಹ್ಯಾಂಡಲ್ ಮಾಡ್ಬೇಕಷ್ಟೇ. ನಾವು ಏನೋ ಆಗೋಯ್ತು ನಾನು ಪಟ್ಟಂತ ಸಾಲ್ವ್ ಮಾಡ್ತೀನಿ ಅಂದ್ರೆ ದೇವರಣೆಗೂ ಆಗಲ್ಲ. ಪ್ರಾಬ್ಲಮ್ ಏನಾದ್ರು ಆದಾಗ ಫಸ್ಟ್ ನಾವು ದೂರ ನಿಂತ್ಕೊಂಡು ನೋಡ್ಬೇಕು. ನಿಮಗೆ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ, ಎಲ್ಲಿ ಕರೆಂಟ್ ಕಟ್ ಮಾಡಿದ್ರೆ ಎಲ್ಲಿ ಲೈಟ್ ಆಫ್ ಆಗುತ್ತೆ ಅನ್ನೋದು ನಿಮಗೆ ದೂರದಿಂದನೇ ಕಾಣೋದು. ಅಲ್ಲೇ ಇದ್ರೆ ಕಾಣೋದು.